ನಮಸ್ಕಾರ ಪ್ರಿಯ ವೀಕ್ಷಕರೇ, ಉಚ್ಚಿಷ್ಟ ಗಣಪತಿ ಚಾನಲ್ಗೆ ಸ್ವಾಗತ. ಈಗೊಂದು ಅದ್ಭುತವಾದಂಥ ಯಂತ್ರನ ನಿಮಗೆ ತಿಳಿಸ್ತಾ ಇದ್ದೀನಿ. ಯಾರು ತುಂಬ ಕಷ್ಟದಲ್ಲಿ ಬಳಲ್ತಾ ಇದ್ದೀರಾ, ಕಠಿಣ ಕಷ್ಟದಲ್ಲಿ ಯಾರು ಇದ್ದೀರಾ, ಯಾರಿಗೆ ಕಾರ್ಯ ಆಗಲ್ಲ, ಏನು ಕೆಲಸ ಮಾಡಿದ್ರೂ ಆಗಲ್ಲ, ಯಾವ ಕಾರ್ಯ ಮಾಡಿದ್ರೂ ಆಗೋದಿಲ್ಲ, ನಮ್ಮ ಕೆಲಸನೇ ಸಿದ್ಧಿ ಆಗಲ್ಲ ಅನ್ನೋಂಥವ್ರು, ನಾವು ಎಲ್ಲೋದ್ರೂ ಏನು ಕಾರ್ಯ ಆಗೋದಿಲ್ಲ, ಎಲ್ಲೋದ್ರೂ ಏನು ಮಾಡಿದ್ರೂ ಸಿದ್ಧಿ ಆಗಲ್ಲ ಅನ್ನೋ ಅಂಥವರು, ಕಠಿಣ ಕಷ್ಟದಲ್ಲಿ ಏನು ಮುಡಿದ್ರೂ ಇದು ಬಂಗಾರ ಮುಟ್ಟಿದ್ರೂ ಮಣ್ಣಾಗೋ ಅಂಥ ಕಾಲ ಬಂದಿದೆ, ನಾವು ಜೀವನ ಮಾಡೋದೇ ಕಷ್ಟ ಆಗೋಗ್ಬಿಟ್ಟಿದೆ ಅಂತ ಅನ್ನೋರು ಈ ಕಠಿಣವಾದಂಥ ಕಷ್ಟನ ಪರಿಹಾರ ಮಾಡ್ಕೊಳ್ಳೋಕ್ಕೆ ಇದು ಒಂದು ಯಂತ್ರ, ಶಕ್ತಿಶಾಲಿಯಾದಂಥ ಯಂತ್ರ. ಈ ಕತ್ತಿಯಿಂದ ನಾವು ಕತ್ತರಿಸಿ ಬಿಸಾಕೋ ಅಂಥ ಒಂದು ಯಂತ್ರ, ನಮ್ಮ ಕಷ್ಟಗಳನ್ನ ಕತ್ತಿಯಿಂದ ಕತ್ತರಿಸಿ ಬಿಸಾಡೋ ಅಂಥ ಒಂದು ಯಂತ್ರ ಇದು. ಈ ಯಂತ್ರನ ನೀವು ಒಂದು ಶುಭವಾದ ದಿನದಲ್ಲಿ, ಒಂದು ಭಾನುವಾರ, ಗುರುವಾರ, ಅಮಾವಾಸ್ಯೆ, ಹುಣ್ಣಿಮೆಗಳಲ್ಲಿ ಈ ಯಂತ್ರಗಳು ಬರ್ಕೊಳ್ಳಿ. ಯಾರ್ಯಾರಿಗೆ ಅನುಕೂಲವಾಗುತ್ತೋ, ಈಗ ಸಂಕ್ರಾಂತಿ ಅಮಾವಾಸ್ಯೆ ಬರುತ್ತೆ, ಅಂಥ ಅಮಾವಾಸ್ಯೆಗಳಲ್ಲಿ ಸಿದ್ಧಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬ ಸಿದ್ಧಿ ಆಗುತ್ತೆ. ಅಪರೂಪವಾದ ಅಂಥ ಅಮಾವಾಸ್ಯೆಗಳು ಬರ್ತಾ ಇರ್ತವೆ, ಅಂಥ ಅಮಾವಾಸ್ಯೆಗಳಲ್ಲಿ ಮಾಡ್ಕೊಳ್ಳಿ. ಇಂಥವೆಲ್ಲ ಅದಕ್ಕೋಸ್ಕರ ನಾನು ಇವತ್ತು ತಿಳಿಸ್ತಾ ಇದ್ದೀನಿ. ಈ ಯಂತ್ರನ ಬರಿಬೇಕಾದ್ರೆ ನೀವು ಯಾವ ರೀತಿ ಬರಿಬೇಕು ಅಂದರೆ, ನೀರಿನಲ್ಲಿ ನಿಂತ್ಕೊಂಡು ಇದನ್ನು ನೀವು ಬರಿಬೇಕು. ನೀರಿನಲ್ಲಿ ಅಂದರೆ ಒಂದು ದಂಡೆ ಪಕ್ಕದಲ್ಲಿ ನೀವು, ಅಂದರೆ ಇದು ಒಂದು ನೀರಿರುತ್ತೆ, ಒಂದು ಕೆರೆ, ಅದರ ದಂಡೆ ಮೇಲೆ ಕುತ್ಕೊಂಡು ಅದನ್ನು ನೀವು ಬರಿಬೇಕು. ದಂಡೆ ಮೇಲೆ ಪಕ್ಕದಲ್ಲಿ ಕುತ್ಕೊಂಡು, ನೀರಿನ ಪಕ್ಕದಲ್ಲಿ ಕುತ್ಕೊಂಡು, ದಂಡೆ ಪಕ್ಕದಲ್ಲಿ ನೀವು ಇದನ್ನು ಯಂತ್ರ ಬರಿಬೇಕು. ಇದನ್ನು ಬರೆಯೋದ್ರಿಂದ ಅದನ್ನು ನೀವು ಒಂದು ಕಲ್ಲಿನ ಮೇಲೆ ಕುತ್ಕೋಬೋದು, ನೀರಿನ ದಂಡೆ ಮೇಲೆ ಕುತ್ಕೋಬೋದು. ಇದು ಯಾವುದನ್ನ ಒಂದು ಪಕ್ಕದಲ್ಲಿ, ನೀರಿನ ಕಲ್ಲು ಮಧ್ಯದಲ್ಲಿರ್ಬೋದು, ಇಲ್ಲ ನೀರಿನ ಮಧ್ಯೆ ದಂಡೆ ಮೇಲಿರ್ಬೋದು, ಕಲ್ಲಿನ ಮೇಲೆ ಇರ್ಬೋದು. ಇದನ್ನು ಬರೆಯುವಾಗ ಈ ರೀತಿಯಾದಂಥ ಒಂದು ನಿಯಮ ಬರಿಬೇಕು. ಕಲ್ಲಿನ ಮೇಲೆ, ಇಲ್ಲಾಂದರೆ ನೀರಿನ ಪಕ್ಕದ ದಡದ ಮೇಲೆ ಕುತ್ಕೊಂಡು ಯಂತ್ರ ಬರೆದು, ನೀವು ಯಂತ್ರ ಬರೆದಾದ ನಂತರ ಇದಕ್ಕೆ ಏನೇನು ನೈವೇದ್ಯ ಇಡಬೇಕು ಅಂದರೆ, ಒಂದು ಬಾಳೆ ಎಲೆನ ಹಾಕಬೇಕು. ಬಾಳೆಹಣ್ಣೆ ಎಲೆನ ಹಾಕಿ ನೀವು ಮಿಠಾಯಿ, ಕಾಯಿ ಹೊಡಿಬೇಕು, ಬಾಳೆಹಣ್ಣು, ತೆಂಗಿನಕಾಯಿ, ಪೂಜೆ ಎಲ್ಲ ಮಾಡಬೇಕು. ಪೂಜೆ ಮಾಡಿ ಅದಕ್ಕೆ ನೈವೇದ್ಯ ಮಿಠಾಯಿ ಮತ್ತು ದ್ರಾಕ್ಷಿ ಹಣ್ಣು, ಸೇಬು ಹಣ್ಣು, ಇವೆಲ್ಲನೂ ಕೂಡ ನೀವು ಇಡಬೇಕು. ಇಟ್ಟು ಅದನ್ನು 3 ಥರದ ಹಣ್ಣುಗಳನ್ನು ನೈವೇದ್ಯಕ್ಕೆ ಇಡಬೇಕು. 3 ಥರದ ನೈವೇದ್ಯಗಳನ್ನಿಟ್ಟು 3 ದಿನಸಿನ ಹೂಗಳನ್ನು ಹಾಕಬೇಕು, ನೀವು ಇಡಬೇಕು. 3 ಥರದ ಹೂವನ್ನು ಇಡಬೇಕು. 9 ಎಲೆ, 9 ಅಡಿಕೆ, ಕುಂಕುಮ, ಗಂಧ ಇವೆಲ್ಲವನ್ನು ಇಡಬೇಕು. ಆಗ ನೀವು ಈ ಯಂತ್ರವನ್ನು ಜೀವಕಳೆನ ಪ್ರತಿಷ್ಠಾಪನೆ ಮಾಡಬೇಕು. ಅದಕ್ಕೆ ಏನು ಮಾಡಬೇಕು, ಪೂಜೆ ಎಲ್ಲ ಆದ ನಂತರ ಅದಕ್ಕೆ ಯಂತ್ರಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಬೇಕು. ಪ್ರಾಣ ಪ್ರತಿಷ್ಠೆ ಮಾಡಿ ಅದನ್ನು ನೀವು ಒಂದು ಬೆಳ್ಳಿ ತಾಯಿತೆ ಒಳಗೆ ನೀವು ಇದನ್ನು ಯಂತ್ರ ಬರೆದುಬಿಟ್ಟು, ಬೆಳ್ಳಿ ತಾಯಿತೆ ಒಳಗೆ ಇದನ್ನು ಸೇರಿಸ್ಕೋಬೇಕು. ಸೇರಿಸ್ಬಿಟ್ಟು ಅದಕ್ಕೆ ಕೆಂಪು ದಾರ, ಬಿಳಿ ದಾರ, ಅದು 3 ಥರದ ಬಣ್ಣ ದಾರ ಇರೋದಕ್ಕೆ ದಾರನ ಕಟ್ಕೋಬೇಕು. ಕಟ್ಟಿಬಿಟ್ಟು ಇದನ್ನು, ಈ ಮಂತ್ರನ ನೀವು ಹೇಳ್ಕೊಂಡು 108 ಸತಿ ಮಂತ್ರನ, ಪ್ರಾಣ ಪ್ರತಿಷ್ಠೆ ಮಂತ್ರನ ಹೇಳ್ಬೇಕು. ಆಮೇಲೆ ಸಾಹಿತ್ಯವನ್ನು ಇಟ್ಟು ನೀವು ಅದಕ್ಕೆ ಕುಂಕುಮ ಭಸ್ಮವನ್ನು ಹಚ್ಚಿ, ಪುಷ್ಪಗಳನ್ನು ಹಚ್ಚಿ, ಕಾಯಿ ಕರ್ಪೂರಗಳಿಂದ ಒಡೆದು ಅದಕ್ಕೆ ನೈವೇದ್ಯನ ಇಟ್ಟು ಆದಮೇಲೆ ಆ ತಾಯಿತವನ್ನು ನೀವು ತೆಗೆದುಕೊಂಡು ಬಾಳೆ ಎಲೆಯಿಂದ ನೀವು ಪುಷ್ಪಗಳಿಂದ ಅದನ್ನು ಪೂಜೆ ಮಾಡಿ ನೀವು ಯಂತ್ರನ ಧರಿಸ್ಕೋಬೇಕು. ಧರಿಸ್ಕೊಳ್ಳೋದ್ರಿಂದ ನಿಮ್ಮ ಎಂಥ ಕಠಿಣವಾದ, ಮತ್ತು ಏನು ಮಾಡಬೇಕು, ಅಲ್ಲಿ ಇಟ್ಟಿರೋ ನೈವೇದ್ಯನ ನೀವು ತಿನ್ನಬಾರ್ದು. ಅಲ್ಲಿ ಮಿಠಾಯಿ, ಹಣ್ಣು ಎಲ್ಲ ಇಟ್ಟಿರ್ತೀರಲ್ಲ, ಅದನ್ನು ನೀವು ಸೇವನೆ ಮಾಡಬಾರ್ದು. ಸೇವನೆ ಮಾಡ್ದಂಗೆ ನೀವೇನು ಮಾಡಬೇಕು, ಅದನ್ನು, ಈ ಮಿಠಾಯಿ ಎಲ್ಲ ತುಂಡು ಹಣ್ಣುಗಳು ಎಲ್ಲ ಗಂಗೆ ಮಾತೆಗೆ ಪೂಜೆ ಮಾಡಬೇಕು. ಗಂಗಾ ಮಾತೆಗೆ ಪೂಜೆ ಮಾಡಿ ಆ ಗಂಗಾದೇವಿಗೆ ಒಂದೊಂದು ಮಿಠಾಯಿ ಸಮರ್ಪಣೆ ಮಾಡಬೇಕು. ಒಂದು ಮಿಠಾಯಿ, ಒಂದು ಹಣ್ಣು ಪೀಸು ಎಲ್ಲ ಸಮರ್ಪಣೆ ಮಾಡಬೇಕು. ಮತ್ತು ಸಮರ್ಪಣೆ ಮಾಡಿದಾದ್ಮೇಲೆ ಮತ್ತು ಉಳಿದಂಥ ಮಿಠಾಯಿ, ಹಣ್ಣುಗಳನ್ನ ಚಿಕ್ಕ ಮಕ್ಕಳಿಗೆ ನೀವು, ಆ ಚಿಕ್ಕ ಮಕ್ಕಳಿಗೆ ನೀವು ಎಷ್ಟು ಜನ ಇದ್ದಾರೋ ಅಷ್ಟು ಜನ ಮಿಠಾಯಿನೂ ಕೂಡ, ಹಣ್ಣುಗಳು ಹಂಚ್ಬೇಕು ಅವ್ರಿಗೆ.
ಹಂಚಿದ್ರೆ ದೊಡ್ಡವ್ರಿಗೆ ಯಾರೂ ತಿನ್ನಬಾರ್ದು ಇದನ್ನು. ಈ ಹಣ್ಣುಗಳು, ಈ ಪಂಚಫಲಾಹಾರಗಳು ಕೂಡ, ಮತ್ತು ಹಣ್ಣು ಮತ್ತು ಮಿಠಾಯಿ ದೊಡ್ಡವ್ರು ಯಾರೂ ತಿನ್ನಬಾರ್ದು. ಇದನ್ನು ಚಿಕ್ಕ ಮಕ್ಕಳಿಗೆ ಹಂಚಬೇಕು, ಗಂಗಾದೇವಿಗೆ ಅರ್ಪಣೆ ಮಾಡಬೇಕು. ಮಾಡಾದಮೇಲೆ, ಹಂಚಿ ಆದಮೇಲೆ ಆ ಯಂತ್ರನ ನೀವು ಬಲ್ರೆಟ್ಟೆಗೆ ಕಟ್ಕೋಬೇಕು. ಮತ್ತು ಕಟ್ಕೊಂಡಾದಮೇಲೆ ಇದಕ್ಕೆ ಪರಿಹಾರ ಏನು ಅನ್ನೋದಾದರೆ, ನಿಮಗೆ ಶತ್ರುಗಳು ಎಷ್ಟೋ ನಿಮಗೆ ಮಾಟ ಮಂತ್ರ ಮಾಡಿ ನಿಮಗೆ ದರಿದ್ರ ಕಷ್ಟನ ಕೊಟ್ಟಿರ್ತಾರೆ. ಯಾವ ಕೆಲಸ ಆಗಲ್ಲ, ಯಾವ ಕಾರ್ಯ ಆಗಲ್ಲ, ಎಲ್ಲಿ ನೋಡಿದ್ರು ಶತ್ರುಗಳು ನಿಮಗೆ ಹೆಚ್ಚಾಗಿರ್ತಾರೆ. ಈ ಯಂತ್ರದಿಂದ ವೈರಿ ಸ್ತಂಭನ, ಕೋರ್ಟು ಕಚೇರಿ ಸ್ತಂಭನ, ಸಭಾ ಬಾಯಿ ಕಟ್ಟು ಸ್ತಂಭನ, ಮನೆಯಲ್ಲಿ ಯಾರಾದರೂ ನಿಮ್ಮ ಮೇಲೆ ಯಾವಾಗೂ ಎದುರಾಳಿಗಳು ಕಿರಿಕಿರಿ ಮಾಡ್ತಿದ್ರೆ ಅವರು ಕೂಡ ಸ್ತಂಭನ, ಮನೆಯಲ್ಲಿ ಸ್ತಂಭನ ಆಗುತ್ತೆ. ಕೋರ್ಟು ಕಚೇರಿಯಲ್ಲಿ ಎದುರಾಳಿಯನ್ನು ಬಾಯಿ ಸ್ತಂಭನ ಮಾಡ್ಬೋದು. ಎಲ್ಲರೂ ನಿಮಗೆ ಜಗತ್ತಿನಲ್ಲಿ ಯಾರೇ ನಿಮ್ಮನ್ನು ನೋಡಿದ್ರು ಕೂಡ ನಿಮಗೆ ಆ ಶತ್ರುಗಳೆಲ್ಲ ಶರಣಾಗತರಾಗ್ತಾರೆ. ಅಂಥ ಒಂದು ಪವರ್ಫುಲ್ ಆದಂಥ ಒಂದು ಯಂತ್ರ ಇದು. ಇದನ್ನು ಮಾಡಿ ಧರಿಸ್ಕೊಳ್ಳಿ. ಆ ಕತ್ತಿಯಿಂದನೇ ಆ ನಿಮ್ಮ ಬಡತನನ ಬಡಿದು ಓಡಿಸುತ್ತೆ. ಶತ್ರುಗಳನ್ನ ಸರ್ವನಾಶ ಮಾಡೋ ಅಂಥ, ನಿಮ್ಮ ಕಷ್ಟನ ಸರ್ವನಾಶ ಮಾಡೋ ಅಂಥ ಒಂದು ಯಂತ್ರ. ಇದನ್ನು ಮಾಡಿ ನೀವು ಧರಿಸ್ಕೊಳ್ಳೋದ್ರಿಂದ ನಿಮಗೆ ಎಷ್ಟೋ ಕಷ್ಟ ಪರಿಹಾರ ಆಗುತ್ತೆ, ನಿಮ್ಮ ಕಾರ್ಯ ಜಯವಾಗುತ್ತೆ, ಅಂದ್ಕೊಂಡಿರೋ ಕಾರ್ಯಗಳಲ್ಲಿ ಯಶಸ್ವಿ ಆಗುತ್ತೆ. ಈ ಯಂತ್ರ ಇರೋವರೆಗೂ ಸುರಕ್ಷಿತೆಯಾಗಿ ನೀವು ಕಾಲಹರಣ ಮಾಡ್ತೀರಾ. ಪ್ರಿಯ ವೀಕ್ಷಕರೇ, ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.